ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ಹಾಯ್ ನಮಸ್ಕಾರ ಗೈಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಹೇಳಿ ಇಲ್ಲಿ ಪಾರ್ಕಲ್ಲಿ ಮಾಡ್ತಿಲ್ಲ, ಪಾರ್ಕಲ್ಲಿ ಬಂದುಂಟು ನಾನು. ಸೊ ಇಲ್ಲಿ ನೋಡಿ ವ್ಯೂಸ್ ಸಕ್ಕತ್ತಾಗುಂಟು. ಸೊ ಇವಾಗ ಮನೆಗೆ ಹೋಗಿ ಎಗ್ ಬಿರಿಯಾನಿ ಮಾಡೋಣ ಅಂತೇಳಿ. ಸಕ್ಕತ್ತಾಗಿರುತ್ತೆ ರೆಸಿಪಿ. ಎಗ್ ಲವರ್ಸ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಚಿಕನ್ ಮಟನ್ ಬಿರಿಯಾನಿನೇ ಇಷ್ಟಪಡಲ್ಲ, ಅಷ್ಟು ಇಷ್ಟಪಟ್ಟು ಮೊಟ್ಟೆ ಬಿರಿಯಾನಿ ತಿಂತೀರಾ, ಎಗ್ ಬಿರಿಯಾನಿ ತಿಂತೀರಾ. ಸೊ ಅಷ್ಟು ಸೂಪರಾಗಿ ತುಂಬ ಈಸಿಯಾಗಿ ನಿಮ್ಗೆ ಇವತ್ತು ರೆಸಿಪಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಗಾಯ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಉಂಟಾ ನಂದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲಾಸ್ಟೊಂದು ಲೈಕ್ ಮಾಡಿ ಗಾಯ್ಸ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಎಷ್ಟೊಂದು ಜನ ನಾನ್ ವೆಜ್ ತಿನ್ನಲ್ಲ, ಮೊಟ್ಟೆ ತಿಂತಿರ್ತೀರಲ್ವ, ಅವ್ರಿಗೆ ಬಿರಿಯಾನಿ ತಿನ್ಬೇಕಂತ ಆಸೆ ಇರುತ್ತಲ್ವ. ಸೊ ಈ ಥರ ಒಂದು ಸರಿ ಮಾಡ್ಕೊಳ್ತೀನಿ, ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ನಿಜವಾಗ್ಲೂ ಟೇಸ್ಟ್ ಮಾತ್ರ ಅಲ್ಟಿ. ನೋಡಿ, ಈ ಥರ ಫಸ್ಟು ಮೊಟ್ಟೆನ ಬೇಯಲಿಕ್ಕೆ ಹಾಕೋಬೇಕು. ನಾನು 6 ಮೊಟ್ಟೆ ಹಾಕ್ಕೊಂಟಿವಾಗ ನಾನು 1 ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಮಾಡ್ತಾ ಉಂಟು. ಸೊ ಅಷ್ಟಕ್ಕೆ ಮೆಜರ್ಮೆಂಟ್ ಹೇಳ್ತೀನಿ. ನೋಡಿ, ಫಸ್ಟ್ 1-2 ಟೊಮ್ಯಾಟೊ, 1 ಈರುಳ್ಳಿ, 1-4 ಹಸಿಮೆಣ್ಸಿಕಾಯಿನ ಕಟ್ ಮಾಡಿಟ್ಕೋಬೇಕು. ನೆಕ್ಸ್ಟು ಆ್ಯಸ್ ಯೂಶುವಲ್ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಸ್ವಲ್ಪ ಎಣ್ಣೆ ಬಿಸಿ ಆಗೋ ತನಕ ಬಿಟ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡಬೇಕು. ಫಸ್ಟ್ ನೋಡಿ, ಕಲ್ಲು ಹಾಕೋಬೇಕು. ನೆಕ್ಸ್ಟು ಅನಾನಸ್ ಮೊಗ್ಗು, ಮರಾಠಿ ಮೊಗ್ಗು, ಕೇಸರಿ ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೆಕ್ಸ್ಟು 1-2 ಪಲಾವ್ ಎಲೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಗಾಯ್ಸ್. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಳ್ಳಿ. ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು ಅದನ್ನು. ಅದಾದಮೇಲೆ ಸ್ವಲ್ಪ ಅದು ಬೇಯಬೇಕಂತ ಅಷ್ಟೇ ಹೇಳಿ ಸ್ವಲ್ಪ ಅರಿಶಿನ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಅರಿಶಿನ ಮತ್ತು ಉಪ್ಪು ಅದು ಬೇಯಲಿಕ್ಕೆ ಆ್ಯಡ್ ಮಾಡ್ಕೋಬೇಕಂತ ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ ನಾನು ನಿಮಗೆ. ಸೊ ಅದು ರೋಸ್ಟ್ ಆಯ್ತಂತ ಗೊತ್ತಾದಮೇಲೆ ಹೆಚ್ಚಿಟ್ಕೊಂಡಿರೋ 2 ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಟೊಮೆಟೊ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಆಗೋ ತನಕನೂ ಅದನ್ನು ನೀವು ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಲಿಕ್ಕೆ ಬಿಡಬೇಕು. ಅದು ಬೇಯ್ತಾ ಇದೆ ಸ್ವಲ್ಪ ಅಂತ ಗೊತ್ತಾದಮೇಲೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ, ಜಸ್ಟ್ ಟೊಮೆಟೊ ಬೇಯಬೇಕಂತ ಪರ್ಪಸ್ಸಿಗೆ ಮಾತ್ರ. ಸೊ ಅದು ಚೆನ್ನಾಗಿ ಬೆಂದ ಮೇಲೆ ನೆಕ್ಸ್ಟ್ ನೀಟಾಗಿ ಸ್ಮ್ಯಾಶ್ ಆಯಿತು ಅಂತ ಗೊತ್ತಾದಮೇಲೆ ಸ್ವಲ್ಪ ಚಕ್ಕೆ ಲವಂಗ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು. ಸೊ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ನಾನು ಇದು ಜಸ್ಟ್ 1 ಗ್ಲಾಸಿಗೆ ಮಾತ್ರ ಮಾಡ್ತಿರೋದು, ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡ್ಮೇಲೆ ಅದು ಸುತ್ತ ಎಣ್ಣೆ ಬಿಟ್ಕೊಳ್ಳುತ್ತೆ ಗೊತ್ತಾ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಯ್ತು ಅಂತ ಹೇಳಿ. ಸೊ ಆ ಥರ ಆದಮೇಲೆ ನೆಕ್ಸ್ಟು ಅಕ್ಕಿ ನಿಮಗೆ ಎಷ್ಟು ಇಟ್ಕೊಂಡಿರ್ತೀರ ಅಷ್ಟನ್ನ ವಾಶ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಇವಾಗ ಮೊಟ್ಟೆ ಬೇಯಿಸ್ಕೊಂಡಿದ್ವಿ ಅಲ್ವಾ. ಸೊ ಬನ್ನಿ ಆ ಮೊಟ್ಟೆನ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಹೀಗೆ ಬೆಂದಿರೋ ಮೊಟ್ಟೆನ ಬಿಡಿಸಿಟ್ಕೋಬೇಕು. ಬಿಡಿಸಿಟ್ಕೊಂಡ ಮೇಲೆ ಇದನ್ನು 2 ಸೈಡು ಈ ಥರ ಕಟ್ ಮಾಡ್ಕೋಬೇಕು. ಎಷ್ಟು ಮೊಟ್ಟೆ ಬೇಯಿಸಿಟ್ಕೊಂಡಿರುತ್ತೆ ಅಷ್ಟು ಮೊಟ್ಟೆ ಇದೇ ಥರ ಮಾಡ್ಕೊಳ್ಳಿ. ಯಾಕಂದರೆ ಇದಕ್ಕೆ ಮಸಾಲೆ ಎಲ್ಲ ಹಿಡಿಬೇಕಲ್ವ. ಸೊ ನಾವು ಹಾಗೆ ಇಡೀ ಮೊಟ್ಟೆಗಳನ್ನ ಹಾಕಿಬಿಟ್ರೆ ಮಸಾಲೆ ಎಲ್ಲ ಹಿಡಿಯಲ್ಲ ಮೊಟ್ಟೆಗೆ. ಸೊ ಮೊಟ್ಟೆನ ಸ್ವಲ್ಪ ಸಪ್ರೇಟಾಗಿ ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡಿಕೊಂಡು ಅದನ್ನು ರೋಸ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ನೋಡಿ, ಇಲ್ಲಿ ಮೊಟ್ಟೆನ ರೋಸ್ಟ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಒಂದು ಚಿಕ್ಕದು ಬಾಣಲಿನಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಒಂದು ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಬೇಕು ನೀವು. ಹೈ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಫುಲ್ ಎಲ್ಲ ಕಂಪ್ಲೀಟ್ ರೋಸ್ಟ್ ಆಗಿ ಹೋಗ್ಬಿಡುತ್ತೆ, ಏನೂ ಸಿಗೋಲ್ಲ ಕೈಗೆ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಯಾವಾಗಲೂ ಆಲ್ಮೋಸ್ಟ್ ಯೂಸ್ ಮಾಡೋದು ಎವರೆಸ್ಟ್ ಅವ್ರದ್ದೇ ಮಸಾಲೆಗಳು. ಚಿಕನ್ ಮಸಾಲ, ಗರಂ ಮಸಾಲ ಎವರೆಸ್ಟ್ ಅವ್ರದ್ದು ಯೂಸ್ ಮಾಡ್ತೀನಿ. ಸೊ ಇಲ್ಲೂ ಕೂಡ ನಾನು ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ತಾ ಉಂಟು, 1/4 ಟೇಬಲ್ ಸ್ಪೂನಷ್ಟು. ಬೇರೆ ಮಸಾಲೆಗಳಿಗೆ ಕಂಪೇರ್ ಮಾಡಿದ್ರೆ ಎವರೆಸ್ಟ್ ಮಸಾಲ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ಜಿಗೆ ಮತ್ತು ಈ ಥರ ಮಸಾಲೆಗಳು ಮಾಡಬೇಕು ಅಂತಂದಾಗ. ಸೊ ನೆಕ್ಸ್ಟ್ ಈ ಥರ ಬಿಡಿಸಿಟ್ಕೊಂಡಿರೋ ಮೊಟ್ಟೆನ ನೀವು ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಇದನ್ನು ಯಾವುದೇ ರೀತಿ ಸ್ಪೂನ್ಗಳನ್ನ ಯೂಸ್ ಮಾಡಿ ಅದನ್ನು ಮಿಕ್ಸ್ ಮಾಡಬೇಡಿ. ನೋಡಿ, ಈ ಥರ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಮೊಟ್ಟೆ ಎಲ್ಲ ಕಲಸಲ್ಲ, ಇಲ್ಲಾಂದರೆ ಮೊಟ್ಟೆ ಎಲ್ಲ ಹೊಡೆದ್ಬಿಡುತ್ತೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಮಸಾಲೆನೂ ಚೆನ್ನಾಗಿ ಹಿಡಿಯುತ್ತೆ. ಮತ್ತು ಅದನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 20 to 30 ಸೆಕೆಂಡ್ಸ್ ಬೇಯಿಸ್ಬಿಡಿ.
ನೋಡಿ ನಿಮಗೆ ಅದು ಬೆಂದು ಈ ಥರ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಸುಂಡ್ದಂಗೆ ಆಗುತ್ತೆ, ಆವಾಗ ಅದನ್ನ ಎತ್ತಿಟ್ಕೊಳ್ಳಿ. ಸೊ ನೆಕ್ಸ್ಟು ಇದೇನು ಮಾಡ್ಕೊಂಡಿರ್ತೀರಲ್ವ ಇಷ್ಟು ಮಸಾಲೆ, ಇದಕ್ಕೆ ನೀವು ಎಷ್ಟು ಅಕ್ಕಿ ಹಾಕಬೇಕಂತ ಅಂದ್ಕೊಂಡಿರ್ತೀರೋ ಅಷ್ಟು ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಇಟ್ಕೊತೀನಿ. ಸೊ ನೀವು ಎಷ್ಟು ಇಟ್ಕೋತೀರೋ ಅದ್ರ ಡಬಲ್ ನೀರನ್ನ ಹಾಕೋಬೇಕಾಗತ್ತೆ. ಇವಾಗ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸ್ ನೀರು ಹಾಕೋಬೇಕಾಗತ್ತೆ. ಸೊ ಆ ಕನ್ಸಿಸ್ಟೆನ್ಸಿನಲ್ಲಿ ನೋಡ್ಕೊಂಡ್ಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನೀರೆಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳೋದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ, ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಇದು ಸ್ವಲ್ಪ ಕಲರ್ ಮತ್ತು ರುಚಿಗೋಸ್ಕರ. ಅದಾದಮೇಲೆ ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಮೊದಲೇ ಮಸಾಲೆಗೆ ಹಾಕಿರ್ತೀರ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತೆ ಬೇಕಂದರೆ ರುಚಿ ನೋಡಿ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಕಟ್ ಮಾಡಿಬಿಟ್ಟು ಫ್ಲೇವರ್ಗೋಸ್ಕರ ಮೇಲಾಗೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಫ್ಲೇವರ್ ಇದು. ಪೂರ್ತಿ ಪುದೀನ ಇದೆಲ್ಲ ಮುಂಚೆನೇ ನಾವು ಮಸಾಲೆಗೆ ಹಾಕ್ಕೊಬಿಟ್ರೆ ಸೊಪ್ಪು ಥರನೇ ಕಾಣಿಸುತ್ತೆ, ಈಗ ಬಿರಿಯಾನಿ ಚೆನ್ನಾಗಿ ಅನಿಸಲ್ಲ. ಸೊ ಲಾಸ್ಟ್ ಸ್ವಲ್ಪ ಫ್ಲೇವರಿಗೆ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಲೈಟಾಗಿ ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಲೈಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಇದು ನೋಡಿ, ಈ ಥರ ಒಂದು ಕುದಿ ಬಂದ ಮೇಲೆ ಏನು ಮೊಟ್ಟೆಗಳನ್ನ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಹಾಗೆ ಜಸ್ಟ್ ಡಿಪ್ ಮಾಡಿ ಅಷ್ಟೇ, ಹಾಕ್ಬಿಟ್ಟು ಬಿಟ್ಬಿಡಿ. ಮೊಟ್ಟೆ ಹಾಕಿದ್ಮೇಲೆ ಮತ್ತೆ ನೀವು ಅದನ್ನು ಯಾವುದೇ ರೀತಿ ಮಿಕ್ಸ್ಗಳನ್ನ ಮಾಡಬಾರ್ದು, ಮೊಟ್ಟೆ ಪೂರ್ತಿ ಕಲಸೋಗ್ಬಿಡುತ್ತೆ, ಮೊಟ್ಟೆ ಆಲ್ರೆಡಿ ಬೆಂದಿರೋದ್ರಿಂದ. ಸೊ ಹಾಕ್ಬಿಟ್ಟು ಜಸ್ಟ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. 2 ವಿಷಲ್ ಆದಮೇಲೆ ನೋಡಿ ಬಿರಿಯಾನಿ ಯಾವ ಥರ ಬಂತು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ತುಂಬ ಚೆನ್ನಾಗಿತ್ತು ಗಾಯ್ಸ್, ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು. ಸೊ ಮನೇಲಿ ನೀವು ಮಸ್ಟು ಟ್ರೈ ಮಾಡಿ ಗಾಯ್ಸ್, ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನ್ ವೆಜ್ ಎಲ್ಲರೂ ತಿನ್ನಲ್ಲ, ಬಟ್ ಎಗ್ ಎಲ್ಲರೂ ತಿಂತಾರೆ ಅಲ್ವಾ. ಸೊ ಒಂದ್ಸರಿ ಟ್ರೈ ಮಾಡಿ ಗಾಯ್ಸ್, ನೀವೇ ಇಷ್ಟಪಟ್ಟು ವಾರದಲ್ಲಿ ಒಂದ್ಸರಿ ಆದರೂ ಮಾಡ್ಕೊಂಡು ತಿಂತೀರಾ. ಸೊ ಮಸ್ಟು ಟ್ರೈ ಮಾಡಿ ಗಾಯ್ಸ್. ಹೇಗೆ ಬಂತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮತ್ತೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಗಾಯ್ಸ್. ಅಲ್ಲಿ ತನಕ ನಾನು ಎಲ್ಲ ವೀಡಿಯೋಸ್ನ ಹೀಗೆ ವಾಚ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಲವ್ ಯು ಆಲ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.